ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಾವು ಯೂಟ್ಯೂಬ್ನ ಯಾವ ಥರ ಶುರು ಮಾಡ್ದೋ ಅನ್ನೋದ್ರ ಬಗ್ಗೆ, ನಾವು ಯಾವ ಥರ ಶುರು ಮಾಡ್ದೋ, ಬೇಗ ಹೇಗೆ ಮಾನಿಟೈಸನ್ ಆನ್ ಮಾಡಿಕೊಂಡು ನಾವು ಯಾವ್ಯಾವ ಥರ ವೀಡಿಯೋಸ್ ಹಾಕ್ತಾಯಿದ್ದೋ, ಯಾವ್ಯಾವ ಥರ ಲೈವ್ ಮಾಡ್ತಾಯಿದ್ದೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಮೊದಲು ಬಂದು ನಮಗೆ ಯೂಟ್ಯೂಬ್ ಅಂದರೆ ನಮಗೇನು ಅಂತಲೇ ಗೊತ್ತಿರಲಿಲ್ಲ. ನನ್ನ ಮಗಳು ಫಸ್ಟ್ ಹೇಳ್ತಾರೆ, ಕೊರೋನಾ ಬತ್ತಲ್ಲ ಆವಾಗಲೇ ಹೇಳ್ತಾಯಿದ್ಲು, ಇಲ್ಲ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಫಸ್ಟೇ ಹೇಳ್ತಾಯಿದ್ಲು. ನಮಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾನು ಆವಾಗಲೇ ಕುಕ್ಕಿಂಗ್ ಕೆಲಸಕ್ಕೆ ಹೋಗ್ತಾಯಿದ್ದೆ, ನಾನು ಅಷ್ಟು ಐಡಿಯಾ ಇರಲಿಲ್ಲ ನನಗೆ. ಆಮೇಲೆ ಸರಿ ಮಾಡು ಅಂತ ಹೇಳಿದಾಗ ನನ್ನ ಮಗಳಂದು, ಇಲ್ಲ ಐಫೋನ್ ಬೇಕು, ಐಫೋನಲ್ಲೇ ಶೂಟ್ ಮಾಡಿದ್ರೇ ಆ ವಿಡಿಯೋ ಕ್ಲಾರಿಟಿ ಬರೋದು ಅಂತ. ಐಫೋನ್ ತೊಗೋಬೇಕಾ? ಹಂಗಂದ್ರೆ ಎಷ್ಟು ದುಡ್ಡು ಆಗುತ್ತೆ ಅಂತ ಒಂದು ಸಲ ಕೇಳಿದೆ. 60,000 ಗಂಟೆ, ಅವಾಗ 60,000 ಗಂಟೆ 50-60ಕ್ಕೆಲ್ಲ ಸಿಗ್ತಾಯಿದ್ವಂತೆ ಕೊರೋನಾ ಟೈಮಲ್ಲಿ. ಆವಾಗ ಅಷ್ಟಾಗುತ್ತೆ ಐಫೋನ್ ತಗೊಡು ನನಗೆ ಅಂತ ಹೇಳಿದ್ಲು. ಅಯ್ಯೋ ಅಷ್ಟೊಂದು ದುಡ್ಡು ಕೊಟ್ಟ? ಅಯ್ಯೋ ಬೇಡಪ್ಪ, ನಮಗೆ ಅಷ್ಟೊಂದು ದುಡ್ಡು ಕೊಟ್ಟು ವೀಡಿಯೋಸ್ ಎಲ್ಲ ಮಾಡೋದು ಬೇಡ ಅಂತ. ನಾವು ಅವಾಗ ನನಗೆ ಅಷ್ಟು ಮನ್ಸಿಗೆ ಬರಲಿಲ್ಲ, ಅಯ್ಯೋ ಅಷ್ಟೊಂದು ದುಡ್ಡು ಕೊಡಬೇಕಾ ಅಂದ್ಕೊಂಡು. ನಾವು ಅವಾಗೇನಾದರೂ ಯೂಟ್ಯೂಬ್ ಚಾನಲ್ ಫಸ್ಟೇ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಇವಾಗ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ ಬರೋ ಗೊತ್ತಾ. ಅವಾಗ ನಾವು ಕುಕ್ಕಿಂಗ್ ಕೆಲಸಕ್ಕೆ, ಆವಾಗಲೂ ಕುಕ್ಕಿಂಗ್ ಕೆಲಸನೇ ಅಲ್ವ ಮಾಡ್ತಾಯಿದ್ದು. ಇದೇ ವೀಡಿಯೋಸ ಫಸ್ಟಿಂದ ನಾವು ಅಷ್ಟೊತ್ತಿಗೆ ಆಗಲೇ ಕೊರೋನಾ ಬಂದು 2020ರಲ್ಲಿ ತಾನೇ, 2020ರಲ್ಲಿ ಬಂದದ್ದು. ಇಷ್ಟೊತ್ತಿಗೆ ಒಂದು 6 ವರ್ಷ 7 ವರ್ಷ ಆಯ್ತು, ಒಂದು 6 ವರ್ಷನಾರ ಆಯ್ತಾಯಿತ್ತು, 6 ವರ್ಷ, ಒಂದು 5 ವರ್ಷನಾರ ಆಗೋದು. ಇಷ್ಟೊತ್ತಿಗೆ ಎಷ್ಟೋ ಸಬ್ಸ್ಕ್ರೈಬರ್ ಮಾಡ್ಕೋಬೋದಾಯ್ತು. ನಮ್ಗೆ ಅಷ್ಟು ಐಡಿಯಾನೇ ಇರಲಿಲ್ಲ. ಆಮೇಲೆ ಅದೆಲ್ಲ ಆದಮೇಲೆ, ಇಲ್ಲ ನನ್ನ ಮಗಳು ಇಲ್ಲ ಯೂಟ್ಯೂಬ್ ಚಾನಲ್ ಮಾಡಲೇಬೇಕು ಅಂತ ಇದು ಮಾಡಿದಾಗ ನಾವು ಅವಾಗ ಫಸ್ಟು ಐಫೋನ್ ತೊಗೊಂಡು, ಅದಕ್ಕೋಸ್ಕರನೇ 1,15,000 ಕೊಟ್ಟು ಐಫೋನ್ ತೊಗೊಂಡು, ನನ್ನ ಮಗಳದು ಐಫೋನ್ ತೊಗೊಂಡು, ಐಫೋನ್ನ ನಾನು ಜೊತೇಲಿ ತೊಗೊಂಡೋಗ್ತಾಯಿದ್ದೆ. ಅವಳು ಫೋನ್ ತೊಗೊಂಡೋಗ್ತಾಯಿದ್ದೆ ನಾನು ವೀಡಿಯೋಸ್ಗೋಸ್ಕರನೇ. ಅವಳು ಬೆಳಿಗ್ಗೆ ರಾತ್ರಿ ಎಲ್ಲ ಅವಳು ಯೂಸ್ ಮಾಡೋಳು. ಆಮೇಲೆ ನಾನು ಅವಳು ಮೊಬೈಲ್ ತಗೊಂಡು ನಾನು ವೀಡಿಯೋ ಮಾಡ್ಕೊಬರೋದು. ಅಲ್ಲಿ ನಾನು ಅಡುಗೆ ಮಾಡೋಕ್ಕೆ ಇದು ಜಾಗದಲ್ಲಿ ಅಲ್ಲಿ ವೀಡಿಯೋ ಮಾಡ್ಕೊಂಡ್ಬಂದು ಅಪ್ಲೋಡ್ ಮಾಡೋದು. ಅಲ್ಲಿ ವೀಡಿಯೋ ಮಾಡ್ಕೊಂಬಂದು ಅವಾಗ ನಾನು ಒಂದು 5-6 ಮನೆ ಒಂದು 7-8 ಮನೆ ಕೆಲಸ ಮಾಡ್ತಾಯಿದ್ದೆ. ಅವಾಗ ನಾನು ಹೇಳ್ತಾಯಿದ್ದೆ ಅವ್ರಿಗೆ, ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ, ನಿಮ್ಮ ಮನೆ ಅಡುಗೆನ ನಾವು ಯೂಟ್ಯೂಬ್ ಚಾನಲ್ಗೆ ಹಾಕೋತೀವಿ. ಅವ್ರಿಗೇನೋ ಒಂಥರ ಖುಷಿ, ಹೌದಾ ಪರವಾಗಿಲ್ಲ ಮಾಡ್ಕೊಳ್ಳಿ ಅನ್ನೋರು. ಪ್ರತಿಯೊಂದು ಮನೇಲೂ 2 ವೀಡಿಯೋ 3 ವೀಡಿಯೋ ಮಾಡ್ತಾಯಿದ್ದೆ ನಾನು, ಪ್ರತಿಯೊಂದು ಮನೇಲೂ. ಅವಾಗ ನಮಗೇನು ಅವಾಗ ನಮ್ಮ ಮನೆ ಇವಾಗ ಒಂದು ವೀಡಿಯೋ ಮಾಡಬೇಕು ಅಂದರೆ ಎಷ್ಟು ಖರ್ಚಾಗುತ್ತಲ್ವ. ಎಲ್ಲ ಸಾಮಾನು ಬೇಕು, ಎಲ್ಲ ತರಬೇಕು. ಆಮೇಲೆ ಪಾತ್ರೆಗಳೆಲ್ಲ ಕರೆಕ್ಟಾಗಿ ಚೆನ್ನಾಗಿರಬೇಕು. ಸ್ಟವ್ ಆಮೇಲೆ ಕ್ಲೀನಿಂಗ್ ಅದೆಲ್ಲ ತುಂಬ ಕಷ್ಟ. ಒಂದು ವೀಡಿಯೋ ಮಾಡ್ತೀವಿ ಅಂದರೆ ಅದೆಲ್ಲ ಮಾಡಬೇಕು. ಫುಲ್ಲು ಸ್ಟವ್ ಕ್ಲೀನ್ ಇರಬೇಕು, ಪಾತ್ರೆಗಳು ಚೆನ್ನಾಗಿರಬೇಕು, ಆಮೇಲೆ ಆ ಜಾಗ ಚೆನ್ನಾಗಿರಬೇಕು. ಆಮೇಲೆ ಆ ಒಂದು ವೀಡಿಯೋ ಮಾಡಬೇಕು ಅಂದರೆ ಅದಕ್ಕೆ ಏನೇನು ಸಾಮಾನು ಬೇಕು, ಏನೇನು ಐಟಮ್ ಬೇಕು ಎಲ್ಲ ತರಬೇಕು. ತುಂಬ ಕಷ್ಟ ಒಂದು ವೀಡಿಯೋ ಮಾಡಬೇಕು ಅಂದರೆ. ನನಗೆ ಈಸಿ ಆಯ್ತಾಯಿತ್ತು, ಏಕೆಂದರೆ ಅವ್ರ ಮನೇಲಿ ಎಲ್ಲ ಇತ್ತು. ಅವಾಗ ಅವ್ರ ಮನೇಲಿ ಎಲ್ಲ ಇರ್ತಾಯಿತ್ತಲ್ಲ, ನನಗೆ ಅಷ್ಟು ಈಸಿ ಆಗ್ತಾಯಿತ್ತು. ನನಗೇನು ಅಷ್ಟೇನು ಕಷ್ಟ ಅನ್ನಿಸ್ಲೇ ಇಲ್ಲ. ಯೂಟ್ಯೂಬ್ ಚಾನಲ್ಲು ನನಗೆ ಕಷ್ಟ ಅನ್ನಿಸ್ಲೇ ಇಲ್ಲ. ನನಗೆ ಆ ಥರ ಅನ್ನಿಸ್ಲೇ ಇಲ್ಲ. ನನಗೆ ಪರವಾಗಿಲ್ಲ ಮಾಡ್ಕೊಬಿಡೋದಲ್ಲ, ಅಲ್ಲಿ ಮಾಡೋದು, ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಅಷ್ಟೇ ತಾನೇ, ಪರವಾಗಿಲ್ಲ ಮಾಡ್ಕೊಳ್ಳೋದ ಅಂದ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದು. ಆವಾಗ ನನಗೆ ಬೇರೆಯವ್ರ ಲೈವ್ ಹೋಗಿ, ಬೇರೆಯವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಮ್ಗೆ ಯಾರೂ ಹೇಳ್ಕೊಟ್ಟಿರಲಿಲ್ಲ. ಬೇರೆಯವ್ರ ಲೈವ್ಗೆ ಹೋಗಬೇಕು, ನೀವು ಅಲ್ಲಿಂದ ಸಪೋರ್ಟ್ ತೊಗೋಬೇಕು, ಅಲ್ಲಿಂದ ಸಬ್ಸ್ಕ್ರೈಬರ್ ಮಾಡ್ಕೋಬೇಕು. ನಮ್ಮ ಬೇರೆಯವ್ರ ಲೈವ್ಗೆ ಹೋಗ್ಬೇಕು ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ನಾನೇನು ಮಾಡ್ತಾಯಿದ್ದೆ, ವೀಡಿಯೋ ಒಂದು ಅಪ್ಲೋಡ್ ಮಾಡ್ತಾಯಿದ್ದು. ನಮ್ಮ ರಿಲೇಷನ್ಗೆಲ್ಲ ಹೇಳ್ತಾಯಿದ್ದೆ, ನಾವು ಚಾನಲ್ ಓಪನ್ ಮಾಡಿದ್ದೀವಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ ಅಂತ. ಏನಾದರೂ ಒಬ್ಬರು ಇಬ್ಬರು ಏನಾದರೂ ನಮಗೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೀವ, ಸಬ್ಸ್ಕ್ರೈಬರ್ ಅಂತೂ ಬರ್ತಾಯಿರಲಿಲ್ಲ ನಮಗೆ, ಸಬ್ಸ್ಕ್ರೈಬರೇ ಬರ್ತಾಯಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಯಾರಾದರೂ ಫ್ಯಾಮಿಲಿಯವರು ಫ್ರೆಂಡ್ಸ್ಗೋ ಯಾರಿಗಾದ್ರೂ ನಮ್ಮ ಚಾನಲ್ ಐತೆ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ, ಅವ್ರು ಏನಾರು ಸಬ್ಸ್ಕ್ರೈಬ್ ಮಾಡಿಬಿಡ್ತು ಅಂದರೆ ನಮಗೆ ಎಷ್ಟು ಖುಷಿ ಆಯ್ತಾಯಿತ್ತು ಗೊತ್ತಾ. ಅಯ್ಯೋ ಇವತ್ತು 3 ಜನ ಸಬ್ಸ್ಕ್ರೈಬರ್ ಬಂದವ್ರೆ. ಡೈಲಿ ಟಿ ವಿ ಹಾಕ್ಬಿಟ್ಟು ನಮ್ಮದು ಅದೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಟಿ ವಿ ಹಾಕ್ಕೊಂಡು ಸಬ್ಸ್ಕ್ರೈಬರ್ ಎಷ್ಟು ಜನ ಬಂದರು, ವೀಡಿಯೋ ಓಡಾಯ್ತಾ ಇಲ್ವಾ ನಮ್ಗೆ ಅದ್ರ ಬಗ್ಗೆನೇ ನಾವು ಚಿಂತೆ ಮಾಡ್ತಾ ಇರಲಿಲ್ಲ, ಸಬ್ಸ್ಕ್ರೈಬರ್ ಬಗ್ಗೆ ಚಿಂತೆ ಮಾಡ್ತಾಯಿದ್ದು. ಇವತ್ತು 3 ಜನ ಬಂದರು, ಇವತ್ತು 4 ಜನ, ಇವತ್ತು 5 ಜನ ಸಬ್ಸ್ಕ್ರೈಬರ್ ಬಂದವ್ರೆ. ಆ ಥರ ಖುಷಿ ಪಡ್ತಾಯಿದ್ದು ನಾವು. 5 ಜನಕ್ಕೇ ಅಷ್ಟು ಖುಷಿ ಪಡ್ತಾಯಿದ್ದು.
ಸರಿ ಅಂದ್ಕೊಂಡು ಮತ್ತು ಇನ್ನೂ ಜಾಸ್ತಿ ಜನ ಬೇಕಲ್ಲ, ಏನು ಮಾಡೋದು, ಸಬ್ಸ್ಕ್ರೈಬರ್ ಬೇಕಲ್ಲ. ಲೈವ್ ಮಾಡಬೇಕು ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಲೈವ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಆವಾಗ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ನೀವು ಕೇಳಿರ್ಬೋದು, ಬೆಂಗಳೂರಿಗೆ ದೊಡ್ಡ ಹಾಸ್ಪಿಟ್ಲು ಅದು, ವಿಕ್ಟೋರಿಯಾ ಹಾಸ್ಪಿಟ್ಲು ಅಂತ. ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಅವರೇ ನನಗೆ. ನಾನು ಇಲ್ಲಾಂದ್ರೆ ನಾನು ಒಂದು 8-9 ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ 9 ವರ್ಷ ಕೆಲಸ ಮಾಡಿದ್ದೀನಿ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಅಲ್ಲಿ ನನಗೆ ತುಂಬ ಜನ ಫ್ರೆಂಡ್ಸ್ ಅವರೇ, ಇವಾಗಲೂ ಇದ್ದಾರೆ ಫ್ರೆಂಡ್ಸು. ಅವ್ರ ಹತ್ರ ಹೋಗ್ಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಅದಕ್ಕೋಸ್ಕರ ಒಂದಿನ ಕೆಲಸಕ್ಕೆ ರಜೆ ಹಾಕಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ ನಾನು ಗೊತ್ತಿರೋರ ಹತ್ರ ಎಲ್ಲ ಫೋನ್ ಇಸ್ಕೊಂಡು ವೀಡಿಯೋ ಆನ್ ಮಾಡ್ತಾ ಇರಲಿಲ್ಲ. ನಾನು ವೀಡಿಯೋ ಅಂತ ಆನ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಹೋಗೋದು, ಫೋನ್ ಇಸ್ಕೊಳ್ಳೋದು. ಫೋನ್ ಕೊಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅವರು ಏನಕ್ಕೆ ಅಂತ ಕೇಳ್ತಾಯಿದ್ರು. ಈ ಥರ ಒಂದು ಚಾನಲ್ ಓಪನ್ ಮಾಡಿದ್ದೀನಿ, ನನಗೆ ಸಬ್ಸ್ಕ್ರೈಬರ್ ಬೇಕು. ಅಲ್ಲಿಂದ ನಾನು ಸಬ್ಸ್ಕ್ರೈಬರ್ ತಗೋತಾಯಿದ್ದೆ. ಅದು ಸಾಯಂಕಾಲ ನಾಳೆ ಕಷ್ಟಕ್ಕೆ ಹೊರಟೋಗ್ತಾಯಿತ್ತು ಅವರು. ಏಕೆಂದರೆ ನಾನು ವೀಡಿಯೋ ಆನ್ ಮಾಡ್ತಾ ಇರಲಿಲ್ಲ. ನಮಗೆ ವೀಡಿಯೋ ಆನ್ ಮಾಡಬೇಕು ಗೊತ್ತಿರಲಿಲ್ವಲ್ಲ. ಫೋನ್ ಇಸ್ಕೊಳ್ಳೋದು, ಸಬ್ಸ್ಕ್ರೈಬ್ ಮಾಡ್ಕೊಬಿಡೋದು. ಅಲ್ಲಿ ತುಂಬ ಜನ ಕೈಲಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ. ಅದು ಸ್ವಲ್ಪ ಉಳ್ಕತ್ತು, ಸ್ವಲ್ಪ ಹೊರಟೋಯ್ತು. ಆವಾಗ ನಾವೇನು ಅಂದ್ಕೊಂಡು, ಅವರೇ ವಾಪಸ್ ತಗೊಬಿಟ್ಟವ್ರೆ, ಅಯ್ಯೋ ಅಷ್ಟು ದೂರ ಹೋಗಿ ಬಸ್ ಚಾರ್ಜ್ ಹಾಕೊಂಡು. ಅವಾಗ ಪಾಸ್ ಏನು ಇರಲಿಲ್ಲ, ಅವಾಗ ಫ್ರೀ ಏನು ಇರಲಿಲ್ಲ ಅವಾಗ. ಇಲ್ಲ ಫ್ರೀ ಇತ್ತೇನೋ, ಫ್ರೀ ಇತ್ತು ಆವಾಗಲೇ. ಆವಾಗ ಬಸ್ ಫ್ರೀ ಇತ್ತು. ಅಲ್ಲ ಅಷ್ಟು ದೂರ ಹೋಗ್ಬಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ಎಲ್ಲ ಹೊರಟೋಗವ್ರಲ್ಲ ಅಂದ್ಕೊಂಡು ಸ್ವಲ್ಪ ಬೇಜಾರಾಯ್ತಾಯಿತ್ತು. ಆಮೇಲೆ ವೀಡಿಯೋಸ್ ಆಗ್ತಾ ಆಗ 1, 2, 3 ಜನ ಆಗ ನಮ್ಮ ವೀಡಿಯೋಗೆ ಸಬ್ಸ್ಕ್ರೈಬರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ನಮಗೆ ಸಬ್ ಬರ್ತಾಯಿತ್ತು. ಆಮೇಲೆ ನಾನು ಕೆಲಸ ಮಾಡ್ತಾಯಿದ್ನಲ್ಲ, ಆ ಮನೆಯವ್ರಿಗೆ ಹೇಳ್ತಾಯಿದ್ದೆ, ನಾನು ಕುಕಿಂಗ್ ಕೆಲಸ ಮಾಡ್ತಾಯಿದ್ನಲ್ಲ, ಅವ್ರ ಮನೆಯವ್ರಿಗೆ ಹೇಳ್ತಾಯಿದ್ದೆ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಇದನ್ನು ಅಲ್ಲಿಂದ ಸಬ್ ಮಾಡ್ಕೊಳ್ರಿ. ಆವಾಗ ನಾನು ವೀಡಿಯೋ ಆನ್ ಮಾಡಿರಿ ಅಂತ ಹೇಳ್ತಾ ಇರಲಿಲ್ಲ ಅವ್ರಿಗೆ. ವೀಡಿಯೋಸ್ ಆನ್ ಮಾಡಿರಿ, ನಮ್ಮ ವೀಡಿಯೋಸ್ ನೋಡೋಕ್ಕೆ ಹೇಳ್ರಿ. ನಮ್ಗೆ ಅದೇ ಗೊತ್ತಿರಲಿಲ್ವಲ್ಲ, ಅದನ್ನ ಆನ್ ಮಾಡಿರಿ ಅಂತಾರಲ್ಲ. ನಿಮಗೆ ಫ್ಯಾಮಿಲಿಗೆ ಕಳಿಸ್ಬಿಟ್ಟು ನಮಗೆ ಸಬ್ಸ್ಕ್ರೈಬರ್ ಮಾಡೋಕ್ಕೆ ಹೇಳ್ರಿ, ನಮಗೆ ಸಬ್ಸ್ಕ್ರೈಬರ್ ಬೇಕು ಅಂದ್ಕೊಂಡು. ಪಾಪ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಅವರು ರಿಲೇಷನ್ಗೆಲ್ಲ ಕಳಿಸಿ ಅಲ್ಲಿಂದ ಸಬ್ಸ್ಕ್ರೈಬರ್ ಮಾಡಿಸ್ತಾಯಿದ್ರು ನಮಗೆ. ಸ್ವಲ್ಪ ಅವಾಗ ನಮಗೆ ಸಬ್ಸ್ಕ್ರೈಬರ್ ಬಂದರು, ಈ ಥರ ನಮಗೂ ಸಬ್ ಮಾಡ್ಕೋಬೋದು ಅಂದ್ಕೊಂಡು ಅವಾಗ ನಮ್ಗೆ ಆ ಥರ ಯೋಚನೆ ಇತ್ತು. ಆಮೇಲೆ ಇದು ನನ್ನ ಮಗಳಂದು, ನಾನು ಸುಮ್ಮನೆ ಇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದನಲ್ಲ, ಲೈವ್ದು ರೆಡ್ ಕಲರ್ ಬರುತ್ತಲ್ಲ, ಆ ರೆಡ್ ಕಲರ್ ಬರ್ತಾಯಿತ್ತು. ನಾನು ಒಂಥರ ನನಗೇನೋ ಒಂಥರ ಭಯ. ಆ ರೆಡ್ ಕಲರ್ ನೋಡಿದ್ರೇ ಭಯ ನನಗೆ, ಅದು ನೋಡಿದ್ರೇ ಭಯ. ಅದು ಏನೋ ನಾನು ಸ್ಕ್ರೋಲ್ ಮಾಡಬೇಕಾದ್ರೆ ಆ ರೆಡ್ ಕಲರ್ ಅಯ್ಯೋ ಏನೋ ಒಂಥರ ಕೆಂಪು ಕಲರ್ ಬರ್ತಾಯಿದೆ ಅಂದ್ಬಿಟ್ಟು ಮೊಬೈಲೇ ಆಫ್ ಮಾಡಿಬಿಡುವೆ. ನನಗೆ ಆ ರೆಡ್ ಕಲರ್ ನೋಡಿದ್ರೇ ಆಯ್ತಾ ಇರಲಿಲ್ಲ ನನಗೆ. ಲೈವಲ್ಲಿ ಅವರೇ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ನನ್ನ ಮಗಳಿಗೆ ಒಂದು ದಿವಸ ಇದೇನು ಯಾವಾಗಲೂ ಈ ಥರ ರೆಡ್ ಕಲರ್ ಹತ್ಕೊಳ್ಳುತ್ತಲ್ಲ ಅಂದ್ಕೊಂಡು ಕೇಳಿದೆ ನನ್ನ ಮಗಳನ್ನ. ಅವಳಂದ್ಲು, ಅವರು ಲೈವಲ್ಲಿ ಅವರೇ ಲೈವಲ್ಲಿ ಏನೋ ಆಗ್ತಿದ್ದೇನೋ ಮೊಬೈಲ್ ಅಂದ್ಕೊಂಡು ಆಫ್ ಮಾಡಿಬಿಡ್ತಾಯಿದ್ದೆ. ಆಮೇಲೆ ಅಂದ್ಲು, ಇಲ್ಲ ಅದು ಲೈವ್ ಅಂದರೆ ನೀನು ಲೈವ್ ಮಾಡ್ಬೋದು, ನೀನು ಲೈವ್ಗೆ ಹೋಗ್ಬೋದು ಅಂತ ಅವಳಂದ್ಲು. ಅದಕ್ಕೆ ಲೈವ್ಗೆ ಹೋದರೆ ನಾವು ಓದಬೇಕಾ, ಅವ್ರು ಮೆಸೇಜ್ ಹಾಕ್ತಾರೆ. ಆಮೇಲೆ ನಾನಂದೆ, ಲೈವ್ಗೆ ಹೋದರೆ ಅಲ್ಲಿಂದ ನಮಗೇನು ಸಿಗ್ತದೆ ಅಂದೆ. ನೀನು ಲೈವ್ಗೆ ಹೋದರೆ ಅವಾಗ ನಿನಗೂ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ ಹೇಳಿದ್ಲು. ಹೌದು, ಹಂಗಾರೆ ನಾನು ಹಾಕೋ ಮೆಸೇಜ್ ಅವ್ರು ಓದ್ತಾರಾ ಅಂತ ಕೇಳಿದೆ. ನೋಡೋ ಓದ್ತಾರೋ ಇಲ್ವೋ ಅಂತ ಹೇಳಿದ್ಲು. ಫಸ್ಟು ದಿನ ಇದು ನಾಗ್ನೂರು ಅಂತ ಒಬ್ಬಣ್ಣ, ಆ ಅಣ್ಣನ ಹೆಸರು ಇವಾಗಿಲ್ಲ, ಬರ್ತಾಯಿಲ್ಲ ಅವರು. ನಾಗ್ನೂರು ಅಂತ ಆ ಅಣ್ಣನ ಹೆಸರು, ನಾಗ್ನೂರು ಅಂತ ಏನೋಕ್ಕಾಗುತ್ತೆ. ಫಸ್ಟು ಸರಿ ನಾನು ಆ ಅಣ್ಣಂಗೆ ಹೋಗ್ಬಿಟ್ಟು ಹಾಯ್ ಅಂತ ಹಾಕಿದ್ದದ್ದು. ಅವ್ರು ನನ್ನ ಹೆಸರು ಓದಿದ್ರು. ಅಯ್ಯೋ ನನಗೆ ಏನು ಖುಷಿ ಆಯಿತು ಗೊತ್ತಾ, ತುಂಬಾ ಖುಷಿ ಆಯಿತು. ಅಯ್ಯೋ ನನ್ನ ಹೆಸರು ಓದ್ತಾವ್ರೆ ಅಂದ್ಕೊಂಡು. ಸರಿ, ಆವಾಗ ಒಂದು ಲೈವ್ಗೆ ಹೋದ್ನಾ, ಮತ್ತು ಇನ್ನೊಂದು ಲೈವ್ಗೆ ಹೋಗೋದು. ಸ್ವಲ್ಪ ಅದೊಂದು ಬಿಟ್ಟು ಬೇರೆ ಒಂದು 4-5 ದಿನ ಇನ್ಯಾರ ಲೈವ್ಗೂ ಹೋಗ್ತಾ ಇರಲಿಲ್ಲ. ಅವರೊಬ್ಬರೇ ನನಗೆ ಪರಿಚಯ. ನಾಗ್ನೂರು ಏನೋ ಐತೆ, ನಾಗ್ನೂರು ಅಂತ ಏನೋ ಒಂದು ಅಣ್ಣನ ಹೆಸರು ಐತೆ. ಅವರು ಲೈವ್ ಬಿಟ್ಟರೆ ಬೇರೆ ಯಾರು ಲೈವ್ಗೆ ಹೋಗ್ತಾ ಇರಲಿಲ್ಲ ನಾನು. ಅವ್ರ ಲೈವ್ ಹೋಗ್ಬಿಟ್ಟು ಅವರಂದರು, ನಮನ ಸಿಸ್ಟರ್, ನಿಮಗೆ ನನ್ನ ಹತ್ರನೂ ಎಕ್ಸ್ಟ್ರಾ ಐಡಿ ಐತೆ, ನಾನು ನಿಮಗೆ ಸಬ್ ಮಾಡ್ತೀನಿ, ನಿಮಗೆ ಸಬ್ಸ್ಕ್ರೈಬರ್ ಮಾಡ್ತೀನಿ ಸಿಸ್ಟರ್ ಅಂತ ಹೇಳಿದ್ರೆ, ನಾನು ಹೋಗೋದು ಕಮೆಂಟ್ ಹಾಕೋದು, ಅಣ್ಣ ನನಗೆ ಸಬ್ಸ್ಕ್ರೈಬರ್ ಮಾಡಬೇಕು ಅಂದಲ್ಲ, ಫಸ್ಟ್ ನಮ್ಮ ಚಾನಲ್ಗೆ ಮಾಡ್ತೀನಿ ರೀ ಸಿಸ್ಟರ್ ಅನ್ನೋರು ಅವರು. ಆಮೇಲೆ ಅವ್ರು ಕಮೆಂಟ್ ಬಂದ ತಕ್ಷಣ, ಅಯ್ಯೋ ಸದ್ಯ ಸಬ್ಸ್ಕ್ರೈಬರ್ ಮಾಡಿಬಿಟ್ಟವ್ರೆ ಅಂತ ಅಲ್ಲೇ ಅಷ್ಟು ಖುಷಿ ಪಡ್ತಾಯಿದ್ದೆ. ಆಮೇಲೆ ಸ್ಕ್ರೋಲ್ ಮಾಡ್ತಾ ಇನ್ನೊಂದು ಲೈವ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಅವರಂದರು, ಥ್ಯಾಂಕ್ ಯು ಸಿಸ್ಟರ್, ನೀವು ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್, ನಿಮಗೆ ಬ್ಲೂ ಕೊಡ್ತೀನಿ ಇರ್ರಿ ಅಂದರು. ಬ್ಲೂನಾ? ಅದನ್ನು ತಗೊಂಡು ಏನು ಮಾಡೋದು ನಾನು? ಅದಕ್ಕೆ ಏನಕ್ಕದು ಅಂತ ಕೇಳಿದ್ರು. ನನಗೆ ಗೊತ್ತಿರಲಿಲ್ಲ ಬ್ಲೂ ಕೊಡೋದು ಅಂದರೆ ಏನು ಗೊತ್ತಿರಲಿಲ್ಲ. ಏನಕ್ಕದು ಅಂತ ಕೇಳಿದೆ.
ಅವರು ಏನಕ್ಕದು ಅಂತ ನನಗೆ ಅಷ್ಟು ಬರೆಯೋಕ್ಕೆ ಬರ್ತಾನಿಲ್ಲ. ನಾನು ತಲೆಯಲ್ಲಿ ಅದನ್ನ ಇಟ್ಕೊಂಡು ಏನು ಮಾಡೋದು, ಬ್ಲೂ ಇಟ್ಕೊಂಡು ಏನು ಮಾಡೋದು, ನನಗೇನು ಬ್ಲೂ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಏನಕ್ಕದು ಅಂತ ನಾನು ಕೇಳ್ತಾಯಿದ್ದೆ. ಕೇಳಬೇಕಾದ್ರೆ ಸಿಸ್ಟರ್, ನೀವು ಯಾರಿಗಾರ ಬೇರೆಯವ್ರು ಕನೆಕ್ಟ್ ಆಗಂಗಿದ್ರೆ ಆಗಿರಿ, ನಿಮಗೆ ಬ್ಲೂ ಕೊಡ್ತೀನಿ ಅಂತ ಹೇಳೋರು. ಹೌದಾ, ಅದು ಹೆಂಗೆ ಕನೆಕ್ಟ್ ಆಗೋದು ಗೊತ್ತಿಲ್ವಲ್ಲ ಅನ್ಕೊಂಡು ಸುಮ್ಮನೆ ಆ ಬ್ಲೂ ಕೊಟ್ಟ ತಕ್ಷಣ ನಾನು ವಾಪಸ್ ಬಂದುಬಿಡುವೆ, ಅದೇನೋ ನಂಗೆ ಅರ್ಥ ಆಗಿಲ್ಲ ಅಂತ. ಆವಾಗ ಏನೋ ಒಂದು ಬ್ಲೂ ಕೊಟ್ಟ ತಕ್ಷಣ ಒಂದು ಮೆಸೇಜ್ ಬರ್ತದೆ ಗೊತ್ತಾ ನಮಗೆ, ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ನಾನು ವಾಟ್ಸಪ್ಪಲ್ಲಿ ಇದಕ್ಕೆ ಹಾಕೊಂಡಿದ್ದೆ, ಅದೇ ಸ್ಟೋರಿಗೆ ಹಾಕೊಂಡಿದ್ದೆ. ಏನು ಅವರು ನನ್ನ ಇವರೆಲ್ಲ ನೋಡೋರು, ನಾನು ವಾಟ್ಸಪ್ಪಲ್ಲಿ ಇರ್ತಾರಲ್ಲ ಫ್ರೆಂಡ್ಸ್ ಎಲ್ಲ, ಇದೇನು ಹಾಕಿದ್ದೀರಲ್ಲ, ಅದೇನೋ ಒಂದು ಇದಾಗ್ತೀವಲ್ಲ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ, ಅದನ್ನ ಹಾಕ್ಕೊಂಡು ಅವರೆಲ್ಲ ಇದೇನಿದು ಹಾಕೊಂಡು, ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರಲಿಲ್ವಲ್ಲ. ಆಗ ನನ್ನ ಮಗಳು ಇದನ್ನು ಯಾಕೆ ಹಾಕಿದ್ದಿ, ಇದೇನು ಇಲ್ಲ, ಬ್ಲೂ ಕೊಟ್ಟರೆ ಅದ್ರ ಮೆಸೇಜ್ ಬರ್ತದೆ ಅಂತ ಅವಳು ಡಿಲೀಟ್ ಮಾಡಿದ್ಲು. ಅಲ್ಲಾಯ್ತಾ. ಆಮೇಲೆ ಇನ್ನೊಂದು ಲೈವ್ ಹೋಗ್ತಾಯಿದ್ದೆ. ಇನ್ನೊಂದು ಲೈವ್ ಪಿನ್ ಮಾಡ್ತೀನಿ ಸಿಸ್ಟರ್ ಬೇಕಿದ್ರೆ. ಪಿನ್ ಮಾಡ್ಕೊಂಡು ಅದೇ ಏನು ಮಾಡೋದು, ಪಿನ್ ಮಾಡ್ಕೊಂಡು ಅದು ಗೊತ್ತಿರಲಿಲ್ಲ ಒಂದು. ಆಮೇಲೆ ಇನ್ನೊಂದು ಲೈವ್ ಹೋಗ್ಬಿಟ್ಟು ಯಾವಾಗಲೂ ಬ್ಲೂನೇ ಯಾಕೆ ಇಸ್ಕೋಬೇಕು ಅವ್ರ ಹತ್ರ, ನನಗೆ ರೆಡ್ ಕೊಡ್ತೀರಾ ಅಂತಲೇ ನನಗೆ ರೆಡ್ ಕೊಡ್ರಿ ಅಂತ ಕಮೆಂಟ್ ಹಾಕ್ತೆ. ಯಾವಾಗಲೂ ಬ್ಲೂನೇ ಯಾಕೆ ಇಸ್ಕೋಬೇಕು, ನಾನು ರೆಡ್ ಇಸ್ಕೊಳ್ಳವ ಅಂದ್ಕೊಂಡು. ಅದಕ್ಕೆ ಅವ್ರು ಯಾರಂದ್ರೆ ಗೊತ್ತಿಲ್ಲ, ನನಗೆ ಅಷ್ಟು ಪರಿಚಯ ಇಲ್ಲ, ಯಾರು ಲೈವ್ ಅಂತಲೂ ಗೊತ್ತಿಲ್ಲ ನನಗೆ ರೆಡ್ ಕೊಡಿ ಅಂತ ಕಮೆಂಟ್ ಹಾಕ್ತೆ. ಅಯ್ಯೋ ಸಿಸ್ಟರ್, ನಮ್ಮ ಹತ್ರ ಇರೋದೇ ಒಂದೇ ಬ್ಲೂ, ರೆಡ್ಡು ಗ್ರೀನ್ ಯಾವುದೂ ಇಲ್ಲ ನನ್ನ ಹತ್ರ. ಹೌದಾ, ಮತ್ತು ಅವರೆಲ್ಲ ಬ್ಲೂ ಇಸ್ಕೋತಾರೆ, ನಾವು ಯಾಕೆ ರೆಡ್ ಇಸ್ಕೋಬಾರ್ದು, ಆ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ದೆ. ನಿಜವಾಗ್ಲೂ ನಮಗೆ ಯೂಟ್ಯೂಬ್ ಬಗ್ಗೆ ಏನಂದ್ರೂ ಏನೂ ಗೊತ್ತಿರಲಿಲ್ಲ ನಾವು ಚಾನಲ್ ಸ್ಟಾರ್ಟ್ ಮಾಡಿದಾಗ. ವೈರಲ್ ಆಗೋ ತನಕನೂ ನಮ್ಗೆ ಗೊತ್ತಿಲ್ಲ ಗೊತ್ತಾ, ಒಂದು 3 ತಿಂಗಳು ನಮ್ಗೆ ಗೊತ್ತೇ ಇಲ್ಲ ನಮಗೆ ಚಾನಲ್ಲು ಅದನ್ನು ಇಲ್ಲ 3 ತಿಂಗಳಲ್ಲ, ಒಂದು ತಿಂಗಳಾದರೂ ನಮಗೆ ಗೊತ್ತಿರಲಿಲ್ಲ. ಆಮೇಲೆ 1 ತಿಂಗಳಾದಮೇಲೆ ನೀನು ಲೈವ್ ಮಾಡ್ಬೋದು ಅಂದ್ಕೊಂಡು ನನ್ನ ಮಗಳು ಹೇಳ್ಕೊಟ್ಟ ಮೇಲೆ ಆಮೇಲೆ ನಾನು ಲೈವ್ ಸ್ಟಾರ್ಟ್ ಮಾಡೋದು. ಆಮೇಲೆ ಏನು ಮಾಡಿದೆ, ನಾನು ಎಲ್ಲೆಲ್ಲಿ ಅಡುಗೆ ಕೆಲಸ ಮಾಡ್ತೀನಿ ಸ್ಟ್ಯಾಂಡ್ ಜೊತೇಲಿ ತಗೊಂಡು ಹೋಗ್ತಾಯಿದ್ದೆ, ಲೈವ್ ಆನ್ ಮಾಡಿರ್ತಾಯಿದ್ದೆ. ಸ್ಟ್ಯಾಂಡ್ ಜೊತೇಲಿ ತಗೊಂಡೋಗೋದು, ಲೈವ್ ಆನ್ ಪ್ರತಿಯೊಂದು ಮನೇಲಿ ಒಂದು 3-4 ಮನೇಲಿ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಬಿಟ್ಟಿದ್ದೆ ನಾನು. ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡು ನನ್ನ ಮೊಬೈಲ್ಗೆ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊ, ಫ್ರೀ ಅಲ್ವ ಇಂಟರ್ನೆಟ್ಟು, ಆವಾಗ ಲೈವ್ ಆನ್ ಮಾಡಿಬಿಡ್ತಾಯಿದ್ದೆ. ಅದ್ರ ಪಾಡಿಗೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ, ಅದ್ರ ಪಾಡಿಗೆ ಲೈವ್ ಓಡ್ತಾಯಿತ್ತು. ಅದಾಯಿತು. ಆಮೇಲೆ ನನ್ನ ಮಗಳಂದು ಲೈವ್ ಶುರು ಮಾಡಿದ್ರೆ ನೀನು ಓದಬೇಕು ಮೆಸೇಜ್. ಆಮೇಲೆ ನಾನು ಅವ್ರು ಓದ್ತಾಯಿದ್ರೆ, ಬೇರೆಯವ್ರು ಓದ್ತಾಯಿದ್ರಲ್ಲ, ಆವಾಗ ನನಗೆ ಭಯ ಆಯ್ತಾಯಿತ್ತು. ಲೈವ್ ಸ್ಟಾರ್ಟ್ ಮಾಡ್ತು ಅಂದರೆ ಕಮೆಂಟ್ ಓದಬೇಕು, ನನಗೆ ಬರೋದಿಲ್ಲ, ಅವ್ರು ಇಂಗ್ಲೀಷಲ್ಲೆಲ್ಲ ಹಾಕ್ತಾರೆ. ಆವಾಗ ನಾನು ಒಬ್ರನ್ನ ಕೇಳಿದೆ, ಇವಾಗ ಚಾನಲ್ ಓಪನ್ ಮಾಡ್ತು ಅಂದರೆ ಲೈವ್ ಮಾಡಲೇಬೇಕಾ ನಾವು ಮಾಡಲೇಬೇಕಾ ಅಂತ ನಾನು ಒಬ್ರು ಕಮೆಂಟ್ ಹಾಕಿದೆ. ಅವರಂದರು, ಇಲ್ಲ ನಿಮಗೆ ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗಬೇಕು ಅಂದರೆ ನೀವು ಲೈವ್ ಸ್ಟಾರ್ಟ್ ಮಾಡಿದ್ರೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಅದೊಂದು ಹೇಳಿದರು. ಹಾಗಾದರೆ ಲೈವೇ ಸ್ಟಾರ್ಟ್ ಮಾಡಿಬಿಟ್ಟು ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬೋದಲ್ಲ, ಒಂದು ವಾರ 15 ದಿವಸಕ್ಕೆ ಆಗೋಯ್ತದಲ್ವಾ ಆ ಥರ ಅಂದ್ಕೊಂಡಿದ್ದೆ. 15 ದಿವಸ ಬೇಗ ಆಗೋಯ್ತದ್ರ, ಏನಕ್ಕೆ 1 ವರ್ಷ ತನಕ ಕಾಯಬೇಕು ಅಂದ್ಕೊಂಡು. ಆವಾಗ ನನ್ನ ಮಗಳಂದ್ಲು, ಆ ಥರ ಅಲ್ಲ, ನಮ್ಗೆ ಎಷ್ಟು ಜನ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗೋದು. ನೀವು ಸುಮ್ಮನೆ ಏನಾರ ನಿಂಗೆ ಓದೋಕ್ಕೆ ಬರಲಿಲ್ಲ ಅಂದರೆ ದೂರ ಮೊಬೈಲ್ ಇಟ್ಬಿಟ್ಟು ನಿನ್ನ ಪಾಡಿಗೆ ನೀನು ಅಡುಗೆ ಮಾಡು. ನಿನಗೆ ಕಮೆಂಟ್ ಓದೋಕ್ಕೆ ಬರಲಿಲ್ವಾ, ಕಮೆಂಟ್ ಓದೋಕ್ಕೆ ಬರೋದಿಲ್ಲ ಅಂತ ತೋರಿಸ್ಕೋಬೇಡ ಅವ್ರ ಹತ್ರ, ನನಗೆ ಓದೋಕ್ಕೆ ಬರೋದಿಲ್ಲ ಅಂತ ತೋರಿಸ್ಕೋಬೇಡ. ನೀನು ಏನಾದರೂ ಕೇಳ್ತು ಅಂದರೆ ಅವ್ರೇನಾದ್ರು ಇವಾಗ ಕನ್ನಡದಲ್ಲಿ ಯಾರಾದರೂ ಮೆಸೇಜ್ ಆಗ್ತು ಅಂದರೆ ಮೆಸೇಜ್ ಓದಿ ಅಂದರೆ ಸುಮ್ಮನೆ ನೋಡ್ಬಿಟ್ಟು ನನಗೆ ಓದೋಕ್ಕೆ ಬರೋದಿಲ್ಲ ಅಂತ ಎಲ್ಲ ಹೇಳೋಕ್ಕೆ ಹೋಗಬೇಡ. ಇಲ್ಲ ನಾನು ಕೆಲಸ ಮಾಡ್ತಾಯಿದ್ದೀನಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನೀವು ಸಪೋರ್ಟ್ ಮೆಸೇಜ್ ಹಾಕಿ, ನನಗೆ ಅಷ್ಟೇ ಸಾಕು ಅಂದ್ಬಿಟ್ಟು ನಿನ್ನ ಪಾಡಿಗೆ ನೀನು ಅಡುಗೆ ಮಾಡು, ಯಾರ ಕಮೆಂಟು ಓದೋಕ್ಕೆ ಬರಬೇಡ, ಓದೋಕ್ಕೆ ಬರೋದಿಲ್ಲ ಅಂತ ಎಲ್ಲರೂ ತೋರಿಸ್ಕೋಬೇಡ ಅಂತ ಹೇಳ್ಕೊಟ್ಟಿದ್ಲು. ಸರಿ, ಅದು ಒಂದು ಒಳ್ಳೆ ಐಡಿಯಾ ಅಲ್ವಾ ಅಂದ್ಕೊಂಡು ನಾನೇನು ಮಾಡಿದೆ, ಸ್ಟ್ಯಾಂಡ್ ತಗೊಂಡೋಗಿ ಯಾವ್ದಾರ ನಾನು ಕೆಲಸ ಮಾಡ್ತೀನಲ್ಲ ದೂರದಲ್ಲಿ ಒಂದು ಸ್ಟ್ಯಾಂಡ್ ಅದು ಮೊಬೈಲ್ ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ತುಂಬ ಜನ ಬಂದರು. ಆವಾಗ ನನ್ನ ಲೈವ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಬಂದರು, ಎಷ್ಟು ಜನ ಬೇಗ ವಾಚ್ ಅವ್ರು ಬರ್ತಾಯಿತ್ತು ಗೊತ್ತಾ ನನಗೆ. ಆವಾಗ ನಮ್ಗೆ ಯಾವಾಗ ಇಲ್ಲೂ ವೈರಲ್ ಆಯ್ತಾಯಿತ್ತು, ಲೈವು ವೈರಲ್ ಆಯ್ತಾಯಿತ್ತು. ಅಷ್ಟೊತ್ತಿಗೆ ನಾವು ಡೈಲಿ ವೀಡಿಯೋಸ್ ಹಾಕ್ತಾಯಿದ್ವಲ್ಲ, ವೀಡಿಯೋಸ್ ಹಾಕಬೇಕಾದ್ರೆ ನಮಗೆ ಇದು ಮೊಟ್ಟೆ ಸಾರು ವೈರಲ್ ಆಗೋಯ್ತು. ಆವಾಗ ಮೊಟ್ಟೆ ಸಾರು ಯಾವಾಗ ವೈರಲ್ ಆಗೋಯ್ತು, ಬೇಗ ಮಾನಿಟೈಸೇಷನ್ ಆನ್ ಆಗೋಯ್ತು. ನಮಗೆ ಇದು ಮೊಟ್ಟೆ ಸಾರು ವೈರಲ್ ಆಗೈತೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ವೈರಲ್ ಆಗೈತೆ ಅಂತಲೇ ಗೊತ್ತಿರಲಿಲ್ಲ.
ನಾವು ಡೈಲಿ ಲೈವ್ ಮಾಡ್ತಾ ಇದ್ನಲ್ಲ, ಲೈವ್ ಮಾಡ್ಬೇಕಾದ್ರೆ ಫಸ್ಟು ಇವಾಗಾದ್ರೂ ನಿಮಗೆ ಇವಾಗ ಬೇರೆ ಥರ ತೋರಿಸ್ತಾ ಇರೋದು. ನೀವು ಮಾನಿಟೈಸನ್ ಆನ್ ಆಗೋದು, ಇದು ಚಾನಲ್ ಓಪನ್ ಹೊಸ್ದಾಗಿ ಮಾಡಿರ್ತೀರಲ್ಲ, ನೀವು ಲೈವ್ ಮಾಡ್ತಿರಲ್ಲ, ಅವಾಗ ನೀವು ಲೈವ್ ಎಂಡ್ ಆದಮೇಲೆ ಒಂದು ಅದೇ ಎಷ್ಟು ವಾಚ್ ಅವರು ಎಷ್ಟು ಅದೇ ಚಾರ್ಟ್ ರೈಟ್ ತೋರಿಸ್ದ. ಮೊದಲು ಆ ಥರ ಅಲ್ಲ, ಬೇರೆ ಥರ ತೋರಿಸ್ತಾ ಇತ್ತು. ಅವಾಗ ನಾವು ಎಷ್ಟು ಅವರು ನಾವು ಲೈವ್ ಮಾಡಿರ್ತೀವಿ, ಎಷ್ಟು ನಮಗೆ ವಾಚ್ ಅವರು ಬಂದಿರ್ತದೆ ಅಷ್ಟು ಅವ್ರು ಫಸ್ಟೇ ಅಲ್ಲೇ ತೋರಿಸ್ಬಿಡ್ತಾ ಇತ್ತು. ಆವಾಗ ಅಲ್ಲಿ ವೈರಲ್ ಆಯ್ತಾ ಇದೆ, ನಮ್ಮ ವೀಡಿಯೋ ವೈರಲ್ ಆಯ್ತಾ ಇದೆ, ಅದು ನಮಗೆ ಗೊತ್ತಿಲ್ಲ. ನಾನು ಲೈವ್ ಮಾಡ್ತಾ ಇರೋದು 3 ಮನೆಯಲ್ಲಿ ಲೈವ್ ಆನ್ ಮಾಡಿದ್ರೆ ನಮಗೆ ಕೌಂಟ್ ಮಾಡ್ಕೊಳ್ಳುವೆ. ಇದು ಇವತ್ತು ಈ ಟೈಮಲ್ಲಿ ಇಷ್ಟು ಅಲ್ಲಿಗೆ ಒಟ್ಟು ಮೂರು ಟೈಮಿಂದ ಒಂದು 20-25 ಅವರು ಅಷ್ಟು ಬರ್ತದೆ ಇವತ್ತು ನಮ್ಮ ವಾಚ್ ಅವರು. ಅದೇನಾಯಿತು, ಅದು ನೆಕ್ಸ್ಟ್ ಡೇ 50 ಅವರ್ ತೋರಿಸೋದು, 50-60 ಅವರ್. ಈ ಯೂಟ್ಯೂಬರ್ಗೇನು ಲೆಕ್ಕ ಗೊತ್ತಿಲ್ವಾ, ನಮಗೆ ಬಂದಿರೋದು ಇಷ್ಟು. ಇದೆಲ್ಲಿಂದ ಈ ವಾಚ್ ಅವರು? ನಾನೇನು ಅಂದ್ಕೊಂಡೆ, ಇದು ಒಂದು 10 ವಾಚ್ ಅವ್ರು ಬಂದು 20 ತೋರಿಸೋದೇನೋ ಆ ಥರ ಅಂದ್ಕೊಂಡಿದ್ದೆ. ನಮಗೆ ವೈರಲ್ ಆಗೈತೆ, ನಾವು ಆ ಚಾನಲೇ ನೋಡಿರಲಿಲ್ಲ, ನಾವು ವೈರಲ್ ಆಗೈತೆ ಅಂತ ಆ ಚಾನಲೇ ನೋಡಿರಲಿಲ್ಲ. ಸಬ್ಸ್ಕ್ರೈಬರ್ ಮಾತ್ರ ಬತ್ತನೇ ಇರೋರು. ಈ ಆನ್ ಮಾಡೋದು ಮೊಬೈಲ್ನ, ಮತ್ತೆ ಒಂದು 2 ಸೆಕೆಂಡ್ಗೆ ಮತ್ತೆ ಸ್ಕ್ರೋಲ್ ಮಾಡಿದ್ರೆ ಮತ್ತೆ ಒಂದು 5 ಜನ, ಸ್ಕ್ರೋಲ್ ಮಾಡಿದ್ರೆ ಮತ್ತೆ ಒಂದು 5 ಜನ. ಇದು ಎಲ್ಲಿಂದ ಬರ್ತಾವ್ರಿ ಇಷ್ಟೊಂದು ಜನ ಸಬ್ಸ್ಕ್ರೈಬರು ಅಂದ್ಕೊಂಡು ನನ್ನ ಮಗಳಿಗೆ ಇಷ್ಟಿಂದಿದೆ. ನಾನು ಲೈವ್ ಮಾಡಿರೋದು ಇಷ್ಟು, ಈ ವಾಚ್ ಅವ್ರು ಏನಕ್ಕೆ ಇಷ್ಟೊಂದು ಜಾಸ್ತಿ ಆಯ್ತದೆ ನಮಗೆ ಅಂತ ಇರು ಚಾನಲ್ ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಮಗಳು ಚಾನಲ್ ಚೆಕ್ ಅದೇ ಯಾವತ್ತೋ ಒಂದು 3-4 ದಿನ ಆಗೈತೆ ವೈರಲ್ ಸ್ಟಾರ್ಟ್ ಆಗಿ ವೈರಲ್ ಆಗೋಕ್ಕೆ. ಆಮೇಲೆ ಅಂದ್ಲು ನನ್ನ ಮಗಳು, ಅಯ್ಯೋ ಇಲ್ಲ ನನ್ನ ಮೊಟ್ಟೆ ಸಾರು ವೈರಲ್ ಆಯ್ತದೆ ಅಂತ. ವೈರಲ್ ಅಂದರೆ ಏನು? ವೈರಲ್ ಅಂದರೆ ಜನಕ್ಕೆ ಹೋಗ್ತಾ ಇದೆಯಾ? ಆವಾಗಲೇ ನನ್ನ ವೈರಲ್ ಅನ್ನೋದು ಗೊತ್ತಿರಲಿಲ್ಲ ನನಗೆ, ಅದು ಗೊತ್ತಿರಲಿಲ್ಲ ನನಗೆ. ವೈರಲ್ ಅಂದರೆ ಜಾಸ್ತಿ ಜನಕ್ಕೆ ನಮ್ಮ ವೀಡಿಯೋ ರೀಚ್ ಆಯ್ತದೆ, ಅಲ್ಲಿಂದ ನಮಗೆ ಸಬ್ಸ್ಕ್ರೈಬರ್ ಬರ್ತಾವ್ರೆ ಅಂತ ನನ್ನ ಮಗಳು ಹೇಳಿದ್ಮೇಲೆ, ಈ ಥರನೂ ಉಂಟಾ ಆವಾಗಲೇ ನಮ್ಗೆ ಗೊತ್ತಾದದ್ದು. ಆವಾಗ ಮಾನಿಟೈಸೇಷನ್ ಬೇಗ ಆನ್ ಆಗೋಯ್ತು ನಮ್ಮ ಇದು ಚಾನಲು. ಅದಕ್ಕೆ ನಾವು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತು. ಆವಾಗ ಹೆಂಗೆ ಅಂದರೆ ಜಾಸ್ತಿ ಡೈಲಿ ವೀಡಿಯೋಸ್ ಹಾಕ್ಕೊಂಡು ಬಂದು ಡೈಲಿ ಲೈವ್ ಮಾಡ್ಕೊಬಂದು ಒಂದು ದಿನಕ್ಕೆ 3-4 ಸಲ ಲೈವ್ ಮಾಡ್ಕೊಬಂದು ಅದಾದಮೇಲೆ ರಾತ್ರಿ ಹೊತ್ತು ಲೈವ್ ಮಾಡ್ತಾಯಿದ್ದೆ ನಾನು. ಸ್ವಲ್ಪ ಪ್ರಾಕ್ಟೀಸ್ ಆಯಿತು ನನಗೆ ಇದು. ಅವಾಗ ನನಗೇನಾರು ಫ್ರೀ ಇರಬೇಕಾದ್ರೆ ಸ್ವಲ್ಪ ಕಮೆಂಟ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ರೋಡಲ್ಲಿ ಹೋಗ್ಬೇಕಾದ್ರೂ ನಾನು ಲೈವ್ ಎಂಡ್ ಮಾಡ್ತಾ ಇರಲಿಲ್ಲ. ಹಂಗೆ ಈ ಮನೆ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ ಹಂಗೆ ರೋಡಲ್ಲೇ ನಡ್ಕೋಬೇಕಾದ್ರೆ ಸ್ವಲ್ಪ ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡು ನೋಡೋದು, ಯಾರ್ಯಾರು ಏನೇನು ಇಂಗ್ಲೀಷಲ್ಲಿ ಜೋಡಿಸಿ ಓದಬೇಕಲ್ಲ, ಹೆಂಗೆ ಓದೋದು ಆವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡೆ ನಾನು. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಆವಾಗ ರಾತ್ರಿ ಹೊತ್ತು ಲೈವ್ ನೋಡವ ಅವಾಗ ಎಷ್ಟು ಜನ ಬರ್ತಾರೆ ಅಂತ. ಯಾವಾಗ ರಾತ್ರಿ ಹೊತ್ತು ಲೈವ್ ಸ್ಟಾರ್ಟ್ ಮಾಡಿದೆ ಆವಾಗ ಸ್ವಲ್ಪ ನನಗೆ ಕಮೆಂಟ್ ಓದೋಕ್ಕೆ ಸ್ವಲ್ಪ ಈಸಿ ಆಯಿತು. ಆವಾಗ ನಮಗೆ ಸ್ವಲ್ಪ ಧೈರ್ಯ ಸ್ವಲ್ಪ ಬಂತು. ಪರವಾಗಿಲ್ಲ, ನಾನು ಲೈವ್ ಮಾಡಿದ್ರೆ ಕಮೆಂಟ್ ಓದ್ಬೋದು ಅಂದ್ಕೊಂಡು. ಅಲ್ಲಿ ತನಕ ನಮಗೆ ಕಮೆಂಟ್ ಓದೋದಾಗಲಿ ಲೈವ್ ಮಾಡೋದಾಗಲಿ ಡೈಲಿ ವೀಡಿಯೋಸ್ ಹಾಕೋದಂತೂ ಅದೊಂದು ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ ನಮಗೆ. ಅಷ್ಟೇ ನಮ್ಗೆ ಗೊತ್ತಿದ್ದದ್ದು. ಆವಾಗ ನಮ್ಗೆ ಯಾವಾಗ ಪ್ರಾಕ್ಟೀಸ್ ಆಯಿತು ಆಗ ಡೈಲಿ ವೀಡಿಯೋಸ್ ಹಾಕ್ಕೊಂಡು ಬಂದು ಡೈಲಿ ಲೈವ್ ಮಾಡ್ಕೊಬಂದು 3.5 ತಿಂಗಳಿಗೆ ಮಾನಿಟೈಸೇಷನ್ ಆನ್ ಆಗೋಯ್ತು. 3.5 ತಿಂಗಳು ಮಾನಿಟೈಸೇಷನ್ ಆನ್ ಆದ ತಕ್ಷಣ ನಮಗೆ ಬೇಗ ಇದು ವಾಚ್ ಅವರ್ ಕಂಪ್ಲೀಟ್ ಆಗೋಯ್ತು. ಆ ಥರ ಮಾಡ್ಕೊಂಡು ನಾವು ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದು. ನೀವು ಅಷ್ಟೇ ಯಾರೇ ಚಾನಲ್ ಓಪನ್ ಮಾಡ್ತಂದರೆ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟರೆ ಆದಷ್ಟು ಬೇಗ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಆಮೇಲೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಹೇಳ್ಬೇಕು ಅನ್ನಂಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮ್ಮದು ಇನ್ನೂ ಒಂದು ಚಾನಲ್ ಐತೆ, ನಮನ ವಿಜಯ್ ಕುಮಾರ್ ಅಂತ. ಆ ವಿಡಿಯೋಗೂ ಸಪೋರ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಆ ವಿಡಿಯೋದಿಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.